ದೇಶದಲ್ಲಿ ಯಾವುದೋ ಆಯೋಗ ಇಂಥ ವಿಚಾರಗಳ ಬಗ್ಗೆ ಗಮನ ಹರಿಸದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅದನ್ನು ಅರಿತು ಅದು ನಾಮಿನೇಷನ್ ಆಗಿರ್ಬೋದು, ಸಣ್ಣ ಸಣ್ಣ more than 85 casts in Karnataka among SCs are below 50,000 population. 85 casts. ಸಮಯ ಇವರಲ್ಲಿ ಇರೋದು ಎಷ್ಟು? 101. SC ಪಟ್ಟಿನಲ್ಲಿ ಇರೋದು 101 ಜಾತಿಗಳ ಪೈಕಿ 85 ಜಾತಿಗಳು, ಒಂದೊಂದು ಜಾತಿ 50,000 ದಾಟೇ ಇಲ್ಲ ರೀ. ಎಲ್ಲ 1,000, 1,500, 3,000, 5,000, 10,000, 50,000 ಕೆಳಗಡೆ ಒಟ್ಟಾರೆ ಅವ್ರಲ್ಲಿ ಒಗ್ಗಟ್ಟು ಕಷ್ಟ ಇದೆ. ಆದ್ರೆ ಅವರ ಹಿತಾನ್ನು ಕಾಪಾಡತಕ್ಕಂಥದ್ದು ಸರ್ಕಾರದ ಆದ್ಯತೆ ಆಗಬೇಕು ಅನ್ನೋದು ನನ್ನ ಆಸೆ. ಪಾಪ ಅನೇಕ ಕಾರಣಗಳಿಗಾಗಿ ಅವ್ರು ಕೇಳೋಕ್ಕಾಗಲ್ಲ, ಯಾಕಂದ್ರೆ ತಿಳುವಳಿಕೆ ಇದ್ರೂ ಕೂಡ ನೀವು ಸಣ್ಣ 4 ಜನ ಮೆರವಣಿಗೆ ಮಾಡಿದ್ರೆ ಯಾರು ನೋಡ್ತಾರ್ರಿ ನಿಮ್ ಚಿಂತಾಮಣಿನಲ್ಲಿ? ಅದೇ 40,000 ಜನ ಮೆರವಣಿಗೆ ಮಾಡಿದ್ರೆ ನೀವೆಲ್ಲ ಕ್ಯಾಮ್ರಾಗಳು ಇಟ್ಕೊಂಡು ಅವ್ರನ್ನ ತೆಗೆದು ಸಂಖ್ಯೆಯ ಕಾರಣವಾಗಿ ಅವ್ರ ಧ್ವನಿಗೆ ಕಿಮ್ಮತ್ತಿಲ್ಲ, ಯಾರು ಕೇಳ್ತಾ ಇಲ್ಲ. ಬಟ್ ಅವ್ರಿಗೆ ಸಮಸ್ಯೆ. ಹಾಗಾಗಿ ಮೀಸಲಾತಿ ಬೇಕು, ಮೀಸಲಾತಿ ಮುಂದುವರಿಬೇಕು, ಅದೊಂದೇ ಪರಿಹಾರ ಅಲ್ಲ. ನಾವು ಹೆಚ್ಚು ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂತ, ಶಿಕ್ಷಣ ಅವಕಾಶಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳ ಬಗ್ಗೆ ಹೆಚ್ಚು ಗಂಭೀರವಾಗಿ ಯೋಚನೆ ಮಾಡಬೇಕು. ಅದು ಬಹಳ ಮುಖ್ಯ. ಇದು ಅಸಮಾನತೆ ತುಂಬಾ ಇದೆ. ಸದ್ಯ ನನಗೆ ಒಂದು ಅಟೆಂಡರ್ ಪೋಸ್ಟ್ ಆದ್ರೂ ಕೊಡ್ತಾರೆ. ಆಮೇಲೆ IAS ಆಫೀಸರ್ ಈಕ್ವಲ್ಗೆ ನಾವು ಫೈಟ್ ಮಾಡೋಣ. ಫಸ್ಟ್ ಗಿವ್ ದೆಮ್ ಬ್ರೆಡ್. 77 ವರ್ಷ ಆಯ್ತು, 78ನೇ ವರ್ಷ ನಡೀತಾ ಇದ್ರಿ ಸ್ವತಂತ್ರ ಬಂತು. ಅನೇಕ ಜಾತಿಗಳಿಗೆ ಅಟೆಂಡರ್ ಪೋಸ್ಟ್ ಸಿಕ್ಕಿಲ್ಲ. ನಾವು ಅದಕ್ಕೆ ಪ್ರಯಾರಿಟಿ ಆಗ್ಬೇಕಾ ಬೇಡವ? 45 ಜಾತಿಗಳು ಪಂಚಾಯತಿ ಮೆಂಬರ್ ಆಗಿಲ್ವಲ್ಲ, ಅದು ನಮ್ಮ ಆದ್ಯತೆ ಆಗ್ಬೇಕಲ್ಲ. ಅವನು MLA ಆಮೇಲೆ ನೋಡೋಣ, MP ಆಗೋದು ಆಮೇಲೆ ನೋಡೋಣ. ಫಸ್ಟ್ ಲೆಟ್ ಹಿಮ್ ಬಿಕಮ್ ಎ ಪಂಚಾಯತ್ ಮೆಂಬರ್, ಲೆಟ್ ಹಿಮ್ ಬಿಕಮ್ ಎನ್ ಅಟೆಂಡರ್, ಲೆಟ್ ಹಿಮ್ ಬಿಕಮ್ ಎ ಕ್ಲಾಸ್ D, C ಎಂಪ್ಲಾಯಿ. ಅದು ಬೇಕು ನನಗೆ. ಕ್ಲಾಸ್ Aನೂ ಬೇಕು, ಕ್ಲಾಸ್ Bನೂ ಬೇಕು. ಬರೀ C and D ಮಾತ್ರ. A, B ಅದು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅನ್ನು ನಾವು ತಯಾರು ಮಾಡಬೇಕು. ಈಗ ಬ್ಯಾಕ್ಲಾಗ್ ಅಂದ್ರೆ ಏನು? ನೋ, ಈಗ SCಗಳಿಗೆ 15 ಪೋಸ್ಟ್ ರಿಸರ್ವ್ ಇದೆ, 11 ಪೋಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ. ಇನ್ನು 4 ಪೋಸ್ಟ್ಗೆ ಎಲಿಜಿಬಲ್ ಕ್ಯಾಂಡಿಡೇಟೇ ಇಲ್ಲ, ಅದು ಬ್ಯಾಕ್ಲಾಗ್. ಈ ಬ್ಯಾಕ್ಲಾಗ್ ಅನ್ನ ನಾನೇನು ರೆಕಮೆಂಡ್ ಮಾಡಿದ್ದೀನಿ ಅಂತಂದ್ರೆ, ಈ ವರ್ಷ ಈಗ ನೀವು ABC ಅಂತ ಸರ್ಕಾರದವ್ರು ಮಾಡಿದ್ದಾರೆ. SCಗಳಲ್ಲಿ ಒಳ ಮೀಸಲಾತಿಗೆ A ಗುಂಪು, B ಗುಂಪು, C ಗುಂಪು ಮಾಡಿದ್ರು. ಈಗ A ಗುಂಪಿಗೆ ಇಷ್ಟು ಪೋಸ್ಟ್ ಇದೆ, ಅಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ರೆ ಫಿಲಪ್ ಮಾಡಿ. ಅಲ್ಲಿ 3 ಪೋಸ್ಟ್ ಇದೆ, 2 ಎಲಿಜಿಬಲ್ ಇದೆ, 1 ಖಾಲಿ ಇದೆ. ಏನ್ ಮಾಡೋದು? B ಕೊಡಿ. B ನಲ್ಲಿ ಸಿಗದೆ ಇದ್ರೆ C ಕೊಡಿ. C ನಲ್ಲಿ ಸಿಗದೆ ಇದ್ರೆ ಮತ್ತೆ A ಕೊಡಿ. ಅದು ಇನ್ನೊಬ್ಬರಿಗೆ ಹೋಗ್ಬಾರ್ದು. ದಿಸ್ ಇಸ್ ಮೈ ರೆಕಮೆಂಡೇಶನ್. ಇದ್ರ ಬಗ್ಗೆ ನೀವು ಯಾರು ಚರ್ಚೆನೆ ಮಾಡಲ್ಲ. ಕಳೆದ 1.5 ವರ್ಷದಲ್ಲಿ ರಿಕ್ರೂಟ್ಮೆಂಟ್ ಸ್ಟಾಪ್. ಈಗ ನನ್ನಂತ ಅವನಿಗೆ ಅನೇಕ ಜನರಿಗೂ ಏಜ್ ಬರೋ, ನಾನೇನಪ್ಪ ತಪ್ಪು ಮಾಡಿದೆ? ಫಾರ್ ನೋ ಫಾಲ್ಟ್ ಆಫ್ ಮೈ. ಒಬ್ಬ ದಲಿತ CM ಆಗಬೇಕು ಅನ್ನೋದು ನನ್ನ ಆಸೆ. ಅದು ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ಯಾವಾಗ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆದಷ್ಟು ಬೇಗ ಅವ್ರಿಗೊಂದು ಅವಕಾಶ. ದಟ್ ಈಸ್ ದಿ
ನಮ್ಮಲ್ಲಿ ಜಾತಿ ಅಸಮಾನತೆ ಇದೆ, ನಾನು ಒಪ್ತೀನಲ್ಲ. ಈ ಜಾತಿ ಅಸಮಾನತೆಯಲ್ಲಿ ಅತ್ಯಂತ ಕಠಿಣವಾದಂಥ, ಅತ್ಯಂತ ಕೊಳಕಾದಂಥ ಕೆಲಸ ನಾವು ಕಟ್ಟ ಕಡೆಯಲ್ಲಿರ್ತಕ್ಕಂಥ ಈ ಅಸ್ಪೃಶ್ಯತೆ ಕೊಟ್ಟು, ಹೌದಾ? ಶಿಕ್ಷಣ ನಿರಾಕರಿಸಿದ್ವಿ, ಆಸ್ತಿಯನ್ನು ನಿರಾಕರಿಸಿದ್ವಿ, ಪ್ರಾಪರ್ಟಿ ರೈಟ್, ಆಡಳಿತದಲ್ಲಿ ಪಾತ್ರ ವಹಿಸೋದನ್ನು ನಿರಾಕರಿಸಿದ್ವಿ, ನೀರಿನ ರೈಟು ಕೊಡಲಿಲ್ಲ. ಅಪ್ಪರ್ ಕ್ಯಾಸ್ಟ್ ಬಾವಿನಲ್ಲಿ ಸೇದಿದ್ರೆ ಆ ಬಾವಿನಲ್ಲಿ ಅವ್ರಿಗಿಲ್ಲ. ಇಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥ ಈ ಸಮಾಜದಲ್ಲಿ ಸಂವಿಧಾನ ಜಾರಿಗೆ ಬಂದ ನಂತರ ಒಂದಷ್ಟು ಹಕ್ಕುಗಳು ನಾವು ಕೊಡೋದ್ರ ಮುಖಾಂತರ ಇವತ್ತು ಒಬ್ಬ ಬುಡಕಟ್ಟು ಮಹಿಳೆ ಈ ದೇಶದ ಮೊದಲನೇ ಪ್ರಜೆ. ಅತ್ಯಂತ ಹಿಂದುಳಿದಿರ್ತಕ್ಕಂಥ ಒಂದು ಸಮುದಾಯದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ದೇಶದ ಪ್ರಧಾನಿ. ಕುರಿ ಮೇಯಿಸುವ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ. ಇವೆಲ್ಲ ಅಚೀವ್ಮೆಂಟ್ಸ್. ಆದರೆ ಇನ್ನೂ ನಾವು ಅಚೀವ್ ಮಾಡಬೇಕಾಗಿರೋದು ಬೇಕಾದಷ್ಟು. ಆ ದಿಕ್ಕಿನಲ್ಲಿ ದಲಿತರೊಬ್ಬರು ಮುಖ್ಯಮಂತ್ರಿ ರಾಜ್ಯಕ್ಕೆ ಬೇಕು ಅನ್ನೋ ವಿಚಾರದಲ್ಲಿ ನನ್ನ ಸಹಮತ ಇದೆ. ಟೈಮ್ ಮೆಷರ್. ಯಾರ್ಯಾರು ಈ ಪೀರಿಯಡ್ನಲ್ಲಿ ಏಜ್ ಬಾರ ಹೋಗಿದ್ದಾರ, ಇಲ್ಲಪ್ಪ ನಿಮ್ಗೆ ಇನ್ನೊಂದು 2 ವರ್ಷ ಕೊಟ್ಟಿದ್ದೀವಿ, ಅಷ್ಟೊಳಗೆ ನಿಮ್ಮ ಪ್ರಯತ್ನ ನೀವು ಮಾಡಿ, ಅದನ್ನು ನಾನು ರೆಕಮೆಂಡ್. ಬರೀ ನಾನು ಇರುವ 17% ರಿಸರ್ವೇಷನನ್ನು 4-5 ಗುಂಪುಗಳಿಗೆ ಹಂಚಿ ಸುಮ್ಮನೆ ಇರಲಿಲ್ಲ. ಅದರ ಜೊತೆಗೆ ಇಂಥ ಅಂತರ್ಗತವಾದಂಥ ಸಾಮಾಜಿಕ ಇಶ್ಯೂಸನ್ನು ಕೂಡ ನಾನು ಸರ್ಕಾರಕ್ಕೆ ಮನವರಿಕೆ ಮಾಡಿ, ಶಿಫಾರಸು ಮಾಡಿ, ಇದರ ಬಗ್ಗೆನೂ ಒಂದು ಪರಿಹಾರನ ಸೂಚಿಸಿ ಅಂತ ನಾನು ಮನವಿ ಮಾಡಿದೆ. ದಿಸ್ ಇಸ್ ನೋ ಸ್ಮಾಲ್ ಅಚೀವ್ಮೆಂಟ್. ಅಮೇರಿಕ ದೇಶ ಎಷ್ಟು ವರ್ಷ ಆಯಿತು ಸ್ವತಂತ್ರ ಆಗಿ, ಒಬ್ಬ ಮಹಿಳಾ ರಾಷ್ಟ್ರಾಧ್ಯಕ್ಷರನ್ನು ಅವ್ರು ಕೊಳ್ಳಕ್ಕೆ ಸಾಧ್ಯ ಇಲ್ಲ ಇದುವರೆಗೆ. ಕಳೆದ ಚುನಾವಣೆಯಲ್ಲಿ ಹಿಲೇರಿ ಕ್ಲಿಂಟನ್ ಒಬ್ಬ ಸೋರ್ಸ್ ಬಿಟ್ರು, ಮಹಿಳೆ ರಾಷ್ಟ್ರಾಧ್ಯಕ್ಷಕ್ಕೆ ಸ್ಪರ್ಧೆ ಮಾಡಿ ಸೋತರು. ಇದುವರೆಗೂ ಆಗಿಲ್ಲ. ಆದ್ರೆ ನಮ್ಮಲ್ಲಿ ಮಾಡಿದ್ದೀವಿ. ಹಿಂಗೆ ನಾವು ಎಲ್ಲವನ್ನೂ ನಮ್ಮ ದೇಶದಲ್ಲಿ ನಾವು ನೆಗೆಟಿವ್ ಆಗಿ ನೋಡಬೇಕಾಗಿಲ್ಲ. ಅನೇಕ ಕ್ಷೇತ್ರಗಳಲ್ಲಿ ನಾವು ಮಹತ್ತರ ಸಾಧನೆಯನ್ನು ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಆದರೆ ನಾವು ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು ಅನ್ನೋದು ನಮ್ಮ ಗುರಿ ಇರಬೇಕು, ನಮ್ಮ ಆಸೆ ಇರಬೇಕು, ನಮ್ಮ ಅಪೇಕ್ಷೆ ಇರಬೇಕು. ಅದರ ಜೊತೆಗೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು, ದಿ ನೀಡ್ ಆಫ್ ದಿ ಅವರ್ ಈಸ್ ದಿ ಯೂನಿಟಿ ಆಫ್ ದಿ ಪೀಪಲ್. ನಾವೆಲ್ಲರೂ ಒಟ್ಟಿಗೆ ಒಂದು ಧ್ವನಿ ಎತ್ತೋಕೆ ಸಾಧ್ಯ ಆಗಬೇಕು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.